ಇನ್ನು ಘಟನೆ ಸಂಭವಿಸಿದ್ದು ಹೇಗೆ? ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ದುರಂತ ಸಂಭವಿಸಿದೆ. ಎದುರುಗಡೆಯಿಂದ ಬರ್ತಾ ಇದ್ದ ಕಂಟೈನರ್ ಡಿವೈಡರ್ ಅನ್ನ ಹಾರಿ ಎದುರುಗಡೆಯಿಂದ ಅಪೋಸಿಟ್ ಸೈಡಿಂದ ಬರ್ತಾ ಇರುವಂತಹ ಬಸ್ಸಿಗೆ ಅತಿ ವೇಗವಾಗಿ ಡಿಕ್ಕಿ ಹೊಡೆದಿದೆ. ಹಿರಿಯೂರಿನಿಂದ ಬೆಂಗಳೂರಿಗೆ ತೆರಳ್ತಾ ಇದ್ದ ಲಾರಿ ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಬಸ್ಗೆ ಡಿಕ್ಕಿ ಹೊಡೆದಿದೆ. ಈ ಭೀಕರ ಅಪ್ಪಳಿಸುವಿಕೆಯಿಂದಾಗಿ ಸ್ಲೀಪರ್ ಬಸ್ ರಸ್ತೆಯ ಮಧ್ಯೆಯೇ ಬೆಂಕಿ ಹತ್ತಿಕೊಂಡು ಉರಿದಿದೆ. ಇನ್ನು ಕಿಟಕಿಯಿಂದ ಕೆಳಗಡೆ ಹಾರ್ತಾ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಸುಮಾರು 33 ಜನ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಈ ಬಸ್ಸಲ್ಲಿ. ಅದರಲ್ಲಿ ಕ್ಲೀನರ್ ಡ್ರೈವರ್ ಕೂಡ ಇದ್ರು. ಒಂದು ಮಿನಿ ಬಸ್, ಅದರಲ್ಲಿ 40 ಜನ ಸ್ಟೂಡೆಂಟ್ಸ್ ಇದ್ರು. ಅವರು ದಾಂಡೇಲಿಗೆ ಪ್ರವಾಸಕ್ಕೆ ಹೊರಟಿದ್ರು. ಆ ಮಿನಿ ಬಸ್ಸನ್ನು ಓವರ್ಟೇಕ್ ಮಾಡಿ ಈ ಸ್ಲೀಪರ್ ಬಸ್ ಮುಂದೆ ಹೋದ ತಕ್ಷಣ ಎದುರುಗಡೆಯಿಂದ ಬರ್ತಾ ಇರುವಂತಹ ಕಂಟೈನರ್ ಲಾರಿ ಡಿವೈಡರ್ ಪಾಸ್ ಆಗಿ ಬಂದು ಡೈರೆಕ್ಟ್ ಆಗಿ ಈ ಸೀಬರ್ಡ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸೀಬರ್ಡ್ನ ಏನು ಡೀಸೆಲ್ ಟ್ಯಾಂಕ್ ಇರುತ್ತೆ ಅದು ಬ್ಲಾಸ್ಟ್ ಆಗುತ್ತೆ, ಬೆಂಕಿ ಹೊತ್ಕೊಂಡು ಉರಿಯುತ್ತೆ. ಏನಾಗ್ತಾ ಇದೆ ಅಂತ ತಿಳಿಯೋಷ್ಟರಲ್ಲಿ ಎಲ್ಲವೂ ಆಗೇ ಹೋಗಿತ್ತು. ಯಾಕೆ ಎಂದರೆ ಮಧ್ಯರಾತ್ರಿ 2 ಗಂಟೆಯ ಸಮಯ, ಸಿಕ್ಕಾಪಟ್ಟೆ ನಿದ್ದೆಯ ಸಮಯ. ಈ ಸಮಯದಲ್ಲಿ ಬೆಂಕಿ ಹೊತ್ತುಕೊಂಡ ತಕ್ಷಣ ಕಣ್ಣು ಬಿಟ್ಟಾಗ ಏನು ಮಾಡಬೇಕು ಅಂತ ಜನರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಥ್ಯಾಂಕ್ ಗಾಡ್ ಇದು ಸ್ಲೀಪರ್ ಬಸ್ ಅಷ್ಟೇ, ಇದು AC ಬಸ್ ಅಲ್ಲ. ಅಲ್ಲಿ ಕಿಟಕಿಗಳು ಓಪನ್ ಮಾಡೋದಕ್ಕೆ ಚಾನ್ಸಸ್ ಇದ್ವೋ ಇಲ್ವೋ ಐ ಡೋಂಟ್ ನೋ. ಆದರೆ ಇಮಿಡಿಯೇಟ್ ಆಗಿ ಜನ ಕಿಟಕಿಗಳಿಂದ ಹೊರಗಡೆ ನೆಗೆದಿದ್ದಾರೆ. ಹೀಗಾಗಿ ಭಾಳಷ್ಟು ಜನ ಅಲ್ಲಿ ಬಚಾವಾಗಿದ್ದಾರೆ. ಇನ್ನೊಂದು ಕಡೆ ಕ್ಲೀನರ್ ಮತ್ತು ಬಸ್ ಡ್ರೈವರ್ ಹೇಗೆ ಹೊರಗಡೆ ಬಿದ್ದರು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನೀವು ಹೇಗೆ ಹೊರಗಡೆ ಬಂದಿರಿ ಅಂದರೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಅವರು. ಹೊಡೆದಿರುವ ರಭಸಕ್ಕೆ ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿ ನಾವು ಹೊರಗಡೆ ಬಿದ್ದಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಹೊರಗಡೆ ಕಿಟಕಿಯಿಂದ ಹೊರಗಡೆ ಜಿಗಿತಾ ಇರುವಂಥ ದೃಶ್ಯಗಳು ತಾವು ನೋಡ್ತಾ ಇದ್ದೀರಿ. ಅದರಲ್ಲೂ ಕೂಡ 2 ಹೆಣ್ಮಕ್ಳು ಬಚಾವಾಗಿದ್ದಾರೆ. ಅವರು ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಬಚಾವಾಗಿದ್ದಾರೆ ಅವರು ಹೈವೇಲಿ ಹೋಗ್ತಾ ಇದ್ದಂತಹ ವೆಹಿಕಲ್ಸ್ಗಳನ್ನು ತಡೆದಿದ್ದಾರೆ, ಹೆಲ್ಪ್ ಮಾಡಿ ಅಂತ ಕೇಳಿದ್ದಾರೆ. ಆದರೆ ಯಾರು ಏನು ಹೆಲ್ಪ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಬಿಕಾಸ್ ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಬೆಂಕಿಯನ್ನು ನಂದಿಸೋದಕ್ಕೆ ಬೇಕಾದಂತಹ ಇತರೆ ಸೌಲಭ್ಯಗಳು ಇರಲಿಲ್ಲ. ಅನ್ಲೆಸ್ ಫೈರ್ ಬ್ರಿಗೇಡ್ ಬಂದು ಅಲ್ಲಿ ಅಗ್ನಿಶಾಮಕ ವಾಹನಗಳು ನೀರು ಹಾಯಿಸಿದ ಹೊರತು ಅಷ್ಟು ದೊಡ್ಡ ಪ್ರಮಾಣ ಧಗಧಗ ಅಂತ ಉರಿತಾ ಇರುವಂತಹ ಭಯಾನಕ ಬೆಂಕಿಯನ್ನು ನಂದಿಸೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಇನ್ನು ಒಳಗಿರೋರನ್ನ ಬಚಾವ್ ಮಾಡೋಣ ಅಂತಂದರೆ ಆ ಒಂದು ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇರೋರ ಹತ್ರ ಹೋದರೂ ಕೂಡ ಯಾರು ಹೋಗ್ತಾರೆ ಅವರು ಕೂಡ ಸುಟ್ಟು ಹೋಗುವಂತಹ ಪರಿಸ್ಥಿತಿ ಇತ್ತು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಆದರೂ ಆ ಕಿಟಕಿಗಳಿಂದ ಹೊರಗಡೆ ಬಂದಿದ್ದಾರೆ, ಕೆಲವರು ಗ್ಲಾಸ್ ಗುದ್ದಿ ಬಂದಿದ್ದಾರೆ. ಇನ್ನು ಡಿಕ್ಕಿ ಆದ ರಭಸಕ್ಕೆ ಕೆಲವು ಗಾಜುಗಳು ತಂತಾನೆ ಪುಡಿಯಾಗಿದ್ದಾವೆ, ಅದರಿಂದ ಹೊರಗಡೆ ಹಾರಿ ಬಂದಿದ್ದಾರೆ. ಏನಾದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಹೊರಗಡೆ ಬಿದ್ದರೆ ಕೈಕಾಲು ಮುರಿದ್ರೂ ಪರವಾಗಿಲ್ಲ, ಪ್ರಾಣ ಜೀವಂತವಾಗಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಭಾಳಷ್ಟು ಜನ ಜಿಗಿದಿದ್ದಾರೆ. ಆದರೆ ಒಂದು ತಾಯಿ ಮಗು, ಪಾಪ ಆ ತಾಯಿ ಎಷ್ಟು ಒದ್ದಾಡಿರ್ಲಿಕ್ಕಿಲ್ಲ ಅಂತ, ಆ ಮಗುನ ಹೇಗೆ ಬಚಾವ್ ಮಾಡಬೇಕು ಅಂತಲೂ ಗೊತ್ತಾಗದೆ ಇಂತಹ ಘಟನೆಗಳನ್ನು ನೋಡಿದಾಗ ಬಸ್ನಲ್ಲಿ ನಾವು ಪ್ರಯಾಣ ಮಾಡಬೇಕಾ ಮಾಡಬಾರ್ದಾ ಅಂತ ಹಣೆ ಬರಹ ಹೇಗೆ ಎಲ್ಲಿ ಯಮರಾಯ ಕಾಯ್ಕೊಂಡಿರ್ತಾನೋ ಗೊತ್ತಿಲ್ಲ. ನಡ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸಾಯ್ಬಹುದು ಅಂತ ಭಾಳ ಜನ ಹೇಳ್ತಾರೆ. ಹೀಗಾಗಿ ಭಯ ಬೇಡ, ಎಚ್ಚರಿಕೆ ಇರಲಿ ಅಷ್ಟೇ. ಇವತ್ತು ಈ ಬಸ್ ಡ್ರೈವರು ಅವನು ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅವ್ನ ಪಾಡಿಗೆ ಅವ್ನು ಹೋಗ್ತಾ, ಅವ್ನು ಹೇಳೋದು ನಾನು 60-70ಯಲ್ಲಿದ್ದೆ, ಹೈವೇಯಲ್ಲಿ 60-70 ಈಸ್ ನಾಟ್ ಅ ಓವರ್ ಸ್ಪೀಡ್ ಅಂತ. ಆದರೆ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಆ ಲಾರಿ ಕಂಟೈನರ್ ಆತ ಕೂಡ, ಲಾರಿ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾನೆ ಈ ಘಟನೆಯಲ್ಲಿ. ಭಾಳಷ್ಟು ಜನ ಗೋಕರ್ಣಗೆ ಹೋಗ್ತಾ ಇದ್ರು, ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೋಗ್ತಾ ಇದ್ರು, ಲಾಂಗ್ ವೀಕೆಂಡ್ ಇದೆ, ತಮ್ಮ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ರು. ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ ವೀಕ್ಷಕರೇ. ಸೊ ರೂಟ್ ಮ್ಯಾಪ್ ಹೇಗಿತ್ತು ಈ ಬಸ್ದು ಅಂತ, ಸೀಬರ್ಡ್ ಬಸ್ನ ರೂಟ್ ಮ್ಯಾಪ್ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಎಸ್, ಇದು ಸೀಬರ್ಡ್ ಸ್ಲೀಪರ್ ಬಸ್ ಏನಿದೆ, ನಾನ್ AC ಬಸ್. ಇದು ಬೆಂಗಳೂರು ಟು ಗೋಕರ್ಣ ಹೊರಟಿದ್ದಂಥ ಬಸ್. ಇದು ದೃಶ್ಯದಲ್ಲಿ ನಾವು ನಿಮಗೆ ರೂಟ್ ಮ್ಯಾಪ್ ತೋರಿಸ್ತಾ ಇದ್ದೀವಿ. ಬೆಂಗಳೂರು ಟು ಗೋಕರ್ಣ, ಬೆಂಗಳೂರಿಂದ ಹೊರಡುತ್ತೆ, ಅಲ್ಲಿಂದ ತುಮಕೂರಿಂದ ಶಿರಾಗ್ ಹೋಗುತ್ತೆ, ಶಿರಾದಿಂದ ಜವನಗೊಂಡನಹಳ್ಳಿ ಏನಿದೆ, ಈ ದುರಂತ ಆಕ್ಸಿಡೆಂಟ್ ನಡೆದಂಥ ಜಾಗ ಎಕ್ಸಾಕ್ಟ್ ಇದೇ ಜಾಗದಲ್ಲಿ
ಶಿರಾಯಿಂದ ಬಿಟ್ಟು ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಈ ಜವನಗೊಂಡನ ಹಳ್ಳಿ ಸಿಗುತ್ತೆ. ಅಲ್ಲಿ ಈ ಒಂದು ದುರಂತ ಸಂಭವಿಸುತ್ತೆ. ಅದಾದ ಮೇಲೆ ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಶಿರಸಿ, ಗೋಕರ್ಣಕ್ಕೆ ರೀಚ್ ಆಗಬೇಕಾಗಿತ್ತು. ಈ ಬೆಂಗಳೂರಿಂದ ಹೊರಟಂತ ಈ ಸೀಬರ್ಡ್ ಬಸ್ ಏನಿದೆ 3 ಟೋಲ್ಗಳು ಸಿಗುತ್ತೆ ಈ ಬೆಂಗಳೂರು ಟು ತುಮಕೂರಿಗೆ. ಇಲ್ಲಿ ಬೆಂಗಳೂರು ಆರಂಭದಲ್ಲಿ ಒಂದು ಟೋಲ್ ಸಿಗುತ್ತೆ, ಜಾಸ್ ಟೋಲು. ಅದಾದ್ಮೇಲೆ ನೆಲಮಂಗಲದಲ್ಲಿ ಒಂದು ಟೋಲು, ಕ್ಯಾತ್ಸಂದ್ರದಲ್ಲಿ ಒಂದು ಟೋಲು. ಈ ಟೋಲ್ನ ಪಾಸ್ ಮಾಡ್ಕೊಂಡು ಹೋದಂಥ ಬಸ್ಸು ನೇರವಾಗಿ ಶಿರಾಗ್ ಹೋಗಿರುತ್ತೆ. ಶಿರಾದಿಂದ ಚಿತ್ರದುರ್ಗದ ಸಮೀಪ ಇರುವಂತ ಜವನಗೊಂಡನ ಹಳ್ಳಿ ಏನಿದೆ ಅಲ್ಲಿ ಹೋಗ್ತಾ ಇದ್ದಂತೆ ಮತ್ತೊಂದ್ ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ CCTV ಫುಟೇಜಸ್. ಬಸ್ ಅದು ಲಾಸ್ಟ್ ಆ ಬಸ್ ಕಂಡಿದ್ದು ನೋಡಿ. ಈ ಬಸ್ಸು ಯಾವ ತರ ಸುಟ್ಟು ಹೋಗಿದೆ ಅಂತಂದ್ರೆ ಒಂದಿಷ್ಟು ಕೂಡ ಅವಶೇಷಗಳು ಉಳಿಯದ ರೀತಿಯಲ್ಲಿ ಸುಟ್ಟು ಹೋಗಿದೆ. ಸೊ ಇದೇ ಬಸ್, ಅದು ಸೀಬರ್ಡ್ ಬಸ್. ರಾತ್ರಿ ಸುಮಾರು 8 ಗಂಟೆಗೆ ಅದು ಕಾಣಿಸಿಕೊಂಡಿದ್ದು ಅಂತ ಅನ್ಸುತ್ತೆ ಸೀಬರ್ಡ್ ಬಸ್. ಆ ಬಸ್ಸಲ್ಲಿ ಪ್ರಯಾಣಿಕರು ಹತ್ತುತ್ತಾ ಇದ್ದಾರೆ. ಆದರೆ ಹತ್ತುತ್ತಾ ಇರುವಂತಹ ಪ್ರಯಾಣಿಕರಿಗೆ ಏನು ಗೊತ್ತಿತ್ತು ನಾವು ಬದುಕಿರೋದಿಲ್ಲ ಅಂತ. ನೋಡಿ 8 ಗಂಟೆಗೆ ಬಿಡೋ ಬಸ್ಸು ಬೆಳಗ್ಗೆ ಎದ್ರೆ ಗೋಕರ್ಣದಲ್ಲಿ ನಾವು ಕಂಡುಬಿಡ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ ತಾವೇ ಹೇಳಿದ ಹಾಗೆ ಶಿರಾದಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ಜವನಗೊಂಡನ ಹಳ್ಳಿ, ಅಲ್ಲಿ ಪಾಪ ಬಸ್ ಡ್ರೈವರ್ದು ಏನು ತಪ್ಪಿಲ್ಲ, ಪಾಪ ತನ್ನ ಪಾಡಿಗೆ ತಾನು ಓಡಿಸ್ತಾ ಇದ್ದ. ಆದರೆ ಎದುರುಗಡೆಯಿಂದ ಬಂದಂಥ ಕಂಟೈನರ್ ಡಿವೈಡರನ್ನು ಕೂಡ ದಾಟಿ ಬಂದು ನುಗ್ಗಿ ಡಿಕ್ಕಿ ಹೊಡೆಯುತ್ತೆ ಅಂತಂದರೆ ಇಂತಹ ದುರಂತಗಳು ನಾವಂತೀವಿ ಎಷ್ಟು ತುಂಬ ಕೇರ್ಫುಲ್ ಆಗಿರಬೇಕು, ಕೇರ್ಫುಲ್ಲಾಗಿ ಓಡಿಸ್ಬೇಕು ಅಂತ. ಆದರೆ ನಮ್ಮ ಕೈಯಲ್ಲಿ ಇರದೇ ಇರುವಂತಹ ಘಟನೆಗಳಿಗೆ ನಾವು ಹೊಣೆಗಾರರಾಗ್ತೀವಾ ಅಂತ ಅದನ್ನೇ ಹೇಳೋದು. ಸಾವು ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ. ಕೆಲವೊಂದು ಸರಿ ಬೇಕಂತಲೇ ಕೆಲವರು ಕುಡಿದು ಸಾಯ್ತಾರೆ, ವಿಷ ಕುಡಿದು ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂಥದ್ದೆಲ್ಲ ಅಲ್ಲ. ಇಂತಹ ಆಕ್ಸಿಡೆಂಟ್ಸ್, ಅಪಘಾತಗಳು ಬೇಕು ಅಂತ ನಡೆಯೋದಿಲ್ಲ. ಅದಕ್ಕೆ ಅವುಗಳನ್ನು ಆಕ್ಸಿಡೆಂಟ್ಸ್ ಅಂತ ಹೇಳೋದು. ಬಟ್ ಆದರೆ ತಮ್ಮವ್ರನ್ನ ಕಳ್ಕೊಂಡಂತಹ ಆ ನೋವು ಆಕ್ರಂದನ ಇದೆಯಲ್ಲ ನೋಡಿ. ಫೆಬ್ರವರಿಯಲ್ಲಿ 2 ಹೆಣ್ಮಕ್ಳದ್ದು ಮದುವೆ ಇತ್ತಂತೆ. ಹಾಗಾಗಿ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ 3 ಜನ ಫ್ರೆಂಡ್ಸು ಗೋಕರ್ಣ ಮುರುಡೇಶ್ವರ ತಿರ್ಕೊಂಡು ಬರೋಣ ಅಂತ ಹೊರಟಿರ್ತಾರೆ. ತಂದೆ ತಾಯಿಗೆ ಫೋನ್ ಮಾಡಿಬಿಟ್ಟು ನಾವು ರವಿವಾರ ಹತ್ತಿ ಸೋಮವಾರ ಬೆಳಗ್ಗೆ ಬಂದುಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ಮಧ್ಯರಾತ್ರಿಯಲ್ಲಿ ಮಕ್ಕಳು ಈ ರೀತಿ ಸುಟ್ಟೋಗ್ತಾರೆ ಅಂತ ತಂದೆ ತಾಯಿಗಳು ಕನಸು ಮನಸ್ಸಲ್ಲೂ ನೆನೆಸಿರಲ್ಲ. ಬಂದು ಮೃತದೇಹವನ್ನು ಕಂಡು ಹಿಡಿಯೋಣ ಅಂದರೆ ಇಷ್ಟು ಸುಟ್ಟು ಕರ್ಕಲಾಗಿದ್ದಾವೆ ಅಂತಂದರೆ ಚೆನ್ನಾಗಿರುವಂತಹ ಕಂಗಳಿಸುವ ಮುಖದಲ್ಲಿ ನೋಡಿದಂತಹ ಮಗಳನ್ನು ಸುಟ್ಟು ಕರ್ಕಲಾದಂತಹ ಮಾಂಸದ ಮುದ್ದೆ ರೀತಿಯಲ್ಲಿ ನೋಡಬೇಕಂದ್ರೆ ಆ ತಂದೆ ತಾಯಿಗಳಿಗೆ ಹೆಂಗಾಗಿರಲ್ಲ ಅಲ್ವಾ? ನಿಜ ಮೇಡಮ್.